ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷ ಗಣಪತಿ ಹಬ್ಬ ಅಂತ ಬಂದರೆ ನಮಗೆ ಮೊದಲಿಗೆ ತಲೆಗೆ ಬರೋದೇ ಹಿಂದೂ ಮಹಾಸಭಾ ಗಣಪತಿ. ನಮ್ಮ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಬರೀ ನಮ್ಮ ಶಿವಮೊಗ್ಗದಲ್ಲದೆ ಇಡೀ ರಾಜ್ಯದಲ್ಲೆಲ್ಲ ಸುದ್ದಿ ಆಗತ್ತೆ. ಪ್ರತಿ ವರ್ಷ ಮಾರ್ಕೆಟ್ ಎಂಟ್ರೆನ್ಸಲ್ಲಿರೋ ಮಹಾದ್ವಾರನ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡೋ ಜೀವನ್ ಕಲಾ ಸನ್ನಿಧಿ ಹಾಗೂ ಹಿಂದೂ ಕೇಸರಿ ಅಲಂಕಾರ ಸಮಿತಿಯವರು ಈ ವರ್ಷ ಯಾವ ಥರ ಮಹಾದ್ವಾರನ ಮಾಡ್ತಾರೆ ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು. ಪ್ರತಿ ವರ್ಷ ಮಹಾದ್ವಾರ ರಿವೀಲ್ ಆಗೋ ಕೊನೆ ಕ್ಷಣದವರೆಗೂ ಸೀಕ್ರೆಟ್ ಆಗಿ ಉಳಿತಾ ಇತ್ತು. ಈ ವರ್ಷದ ಮಹಾದ್ವಾರದ ಪಾರ್ಟ್ಸ್ಗಳ ಜೊತೆಗೆ ನಾವು ಮಾರ್ಕೆಟ್ ಕಡೆ ಹೊರಟ್ವಿ. ಮಹಾದ್ವಾರದ ಪಾರ್ಟ್ಸ್ಗಳನ್ನ ನೋಡ್ತಾ ಜನಗಳಿಗೆ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಬರೋಕ್ಕೆ ಶುರುವಾಯಿತು. ಮತ್ತೆ ಇನ್ನು ಕೆಲವರಿಗೆ ಇದು ಯಾವ ಥರ ಕಾನ್ಸೆಪ್ಟ್ ಇರ್ಬೋದು ಅಂತ ಅಲ್ಲೇ ಗೊತ್ತಾಯಿತು. ಹಾಗೆ ಮಹಾದ್ವಾರದ ಪಾರ್ಟ್ಸ್ಗಳ ಜೊತೆ ನಾವು ಕರೆಕ್ಟಾಗಿ 9 ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟ್ ಬಳಿ ಬಂದ್ವಿ. ಕ್ರೌಡ್ ಜಾಸ್ತಿ ಇತ್ತು ಅಂತ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಹಾದ್ವಾರದ ಪಾರ್ಟ್ಸ್ನ ಕೆಳಗಡೆ ಇಳಿಸಿದ್ರು. ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಾಸಕರಾದ ಚನ್ನಿಯಣ್ಣ ಅವರು ಈ ಮಹಾದ್ವಾರ ಮಾಡಿದ ಜೀವಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರು. ಕಾನ್ಸೆಪ್ಟ್ ಏನಂದ್ರೆ ಸಮುದ್ರ ಮಂಥನ. ದುರ್ವಾಸ ಮುನಿಗಳ ಶಾಪದಿಂದ ಬಳಲುತ್ತಿದ್ದ ದೇವತೆಗಳು ಭಗವಾನ್ ಶ್ರೀ ವಿಷ್ಣುವಿನ ಮೊರೆ ಹೋಗಿ ಅವರ ಉಪಾಯದಂತೆ ಅಮೃತಕ್ಕೋಸ್ಕರ ರಾಕ್ಷಸರ ಜೊತೆಗೂಡಿ ಸಮುದ್ರ ಮಂಥನ ಮಾಡಲು ಮುಂದಾಗುತ್ತಾರೆ. ಕೂರ್ಮಾವತಾರ ತಾಳಿದ ವಿಷ್ಣುವಿನ ಮೇಲಿದ್ದ ಮಂದಾರ ಪರ್ವತವನ್ನು ವಾಸುಕಿಯ ಸಹಾಯದಿಂದ ಕಡಿಯಲು ಶುರು ಮಾಡುತ್ತಾರೆ. ವಾಸುಕಿಯ ತಲೆಯ ಭಾಗವನ್ನು ರಾಕ್ಷಸರು ಹಿಡಿದ್ರೆ ಬಾಲದ ಭಾಗವನ್ನು ದೇವತೆಗಳು ಹಿಡಿದು ಕ್ಷೀರ ಸಮುದ್ರನ ಕಡಿಯಲು ಶುರು ಮಾಡ್ತಾರೆ. ಸಮುದ್ರ ಮಥನದಲ್ಲಿ ಮೊದಲು ವಿಷ ಬಂದಾಗ ಅದರಿಂದ ಕಂಗಾಲಾದ ದೇವತೆಗಳು ಹಾಗೂ ರಾಕ್ಷಸರಿಗೆ ಶಿವನು ಬಂದು ನೆರವಾಗಿ ಆ ವಿಷವನ್ನು ಕುಡಿದು ವಿಷಕಂಠನೆಂಬ ಬಿರುದು ಪಡೆಯುತ್ತಾನೆ. ಕ್ರೇನ್ನ ಮೂಲಕ ಮಹಾದ್ವಾರದ ಪಾರ್ಟ್ಗಳನ್ನ ಒಂದೊಂದಾಗಿ ಜೋಡಿಸೋಕ್ಕೆ ಶುರು ಮಾಡಿದ್ರು. ಹಾಗೆ ಈ ಕಡೆ ಧರ್ಮಸ್ಥಳದ ಮಹಾದ್ವಾರನ ಕೂಡ ಕೂರಿಸ್ತಾ ಇದ್ರು.
ಇಷ್ಟೊತ್ತು ಕಾದಿದ್ದು ನಮಗೆ ಕೊನೆಗೆ ಮಹಾದ್ವಾರ ನೋಡೋಕ್ಕೆ ಈ ಥರ ಸಿಕ್ತು.